10ನೇ ಕರ್ನಾಟಕ ಏಕೀಕರಣ ಪರಿಷತ್ತಿನ ಸ್ವಾಗತ ಅಧ್ಯಕ್ಷರಾಗಿದ್ದ ಆರ್.ವಿ. ಜಾಗೀರ್ದಾರ್ ಶ್ರೀರಂಗ ಅವರು ತಮ್ಮ ಸ್ವಾಗತ ಅಧ್ಯಕ್ಷ ಭಾಷಣದಲ್ಲಿ ಮುಂಬಯಿಯಲ್ಲಿ 10ನೆಯ ಕರ್ನಾಟಕ ಏಕೀಕರಣ ಪರಿಷತ್ತನ್ನು ಕೂಡಿಸಿದ್ದರ ಔಚಿತ್ಯ ಮತ್ತು ನಿರೀಕ್ಷೆಗಳನ್ನು ವಿವರಿಸಿದರು. ಹಿಂದಿನ 9 ಪರಿಷತ್ತುಗಳು ಕರ್ನಾಟಕದಲ್ಲೇ ನಡೆದಾಗ ನಿರೀಕ್ಷಿತ ರಾಷ್ಟ್ರೀಯ ಮಟ್ಟದ ಪ್ರಸಾರವು ಪತ್ರಿಕೆಗಳ ಮುಖೇನ ಲಭ್ಯವಾಗಲಿಲ್ಲವಾದ್ದರಿಂದ ಹಿಂದೂಸ್ಥಾನದ ಅನೇಕ ಪ್ರಾಂತಗಳ ಜನರಿಗೆ ಕರ್ನಾಟಕವನ್ನು ಒಂದು ಸ್ವತಂತ್ರ ಪ್ರಾಂತವನ್ನಾಗಿ ರಚಿಸಬೇಕೆಂಬುದರ ಬೇಡಿಕೆಯ ಅರಿವೇ ಇರಲಿಲ್ಲ. ಮುಂಬಯಿಯಲ್ಲಿ ರಾಜಕಾರಣದ ಸೂತ್ರ ಹಿಡಿದ ಮುಂದಾಳುಗಳು ಹೆಚ್ಚಾಗಿರುವುದರಿಂದ ಅವರಿಗೆ ಕರ್ನಾಟಕ ಪ್ರಾಂತ ರಚನೆಯ ಬೇಡಿಕೆ ತಿಳಿಯಲಿ ಎಂದು ಕಾರಣದಿಂದ ಮುಂಬಯಿಯಲ್ಲೇ 10ನೆಯ ಕರ್ನಾಟಕ ಏಕೀಕರಣ ಪರಿಷತ್ತನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕದ ಪರ ಬೇಡಿಕೆಗೆ ರಾಜಕೀಯ ಧುರೀಣರಾದ ವಲ್ಲಭಭಾಯಿ ಪಟೇಲರು ಮತ್ತು ಮುಂಬಯಿ ಪ್ರಾಂತದ ಮುಖ್ಯಮಂತ್ರಿಯಾದ ಶ್ರೀ ಬಿ. ಜಿ. ಖೇರ್ ಒಪ್ಪಿದರು. ಅವರಿಬ್ಬರು ಭಾಷಾನುಗುಣವಾಗಿ ಪ್ರಾಂತ ರಚನೆಯನ್ನು ಬೆಂಬಲಿಸುವರು ಎಂಬ ನಿರೀಕ್ಷೆಯಿತ್ತು. ಆಗ ಅಸ್ತಿತ್ವದಲ್ಲಿದ್ದ ಮಧ್ಯವರ್ತಿ ಸರ್ಕಾರ ಮತ್ತು ರಾಜ್ಯ ಘಟನಾ ಸಮಿತಿಯವರು ಭಾಷೆಗೆ ಅನುಗುಣವಾಗಿ ಪ್ರಾಂತ ರಚನೆಯನ್ನು ಮುಂದಿನ ವರ್ಷದೊಳಗಾಗಿ ಒಪ್ಪುವರೆಂಬ ಮತ್ತು ಮತ್ತೊಂದು ಕರ್ನಾಟಕ ಏಕೀಕರಣ ಪರಿಷತ್ತಿನ ಸಮಾವೇಶದ ಅವಶ್ಯಕತೆ ಇರುವುದಿಲ್ಲವೆಂಬ ನಿರೀಕ್ಷೆ ಆರ್.ವಿ. ಜಾಗೀರ್ದಾರ್ ಶ್ರೀರಂಗ ಅವರದಾಗಿತ್ತು. ಪ್ರಾಂತಿಕ ಶಾಸನ ಸಭೆಗಳ ಚುನಾವಣೆಯ ನಂತರ ಅಸ್ತಿತ್ವಕ್ಕೆ ಬರಲಿದ್ದ ಘಟನಾ ಸಮಿತಿಯಲ್ಲಿ ಸದಸ್ಯರಾಗುವ ಶಾಸನ ಸಭೆಗಳ ಸದಸ್ಯರು ಸಿದ್ಧಪಡಿಸುವ ರಾಜ್ಯ ಘಟನೆಯನ್ನು ಬ್ರಿಟಿಷ್ ಸರಕಾರದವರು ಒಪ್ಪುವರೆಂಬ ನಂಬಿಕೆ ಇತ್ತು. ಈ ಮಧ್ಯೆ ಲಂಡನ್ನಲ್ಲಿ ದಿನಕರ ದೇಸಾಯಿ ಅವರು ಭಾರತದ ಮಂತ್ರಿಯಾಗಿದ್ದ ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ರನ್ನು ಕಂಡು ಕರ್ನಾಟಕ ಏಕೀಕರಣ ಸಮಸ್ಯೆಯನ್ನು ಚರ್ಚಿಸಿ ಅದರ ಅಗತ್ಯತೆಯನ್ನು ಅವರಿಗೆ ಮನವರಿಕೆ ಮಾಡಿದ್ದರು.